ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಅರವಿಂದ್ ನಾಯಕ್ KSP ಯೂಟ್ಯೂಬ್ ಚಾನಲ್ಗೆ. ನಾವು ನಿನ್ನೆ ಜನರಲ್ ಸೈನ್ಸ್ನ ಟಾಪಿಕ್ ಬಂದ್ಬಿಟ್ಟು ಅಧ್ಯಯನಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದರಲ್ಲಿ ಇಂಪಾರ್ಟೆಂಟ್ ಇರುವಂತಹ ಅಧ್ಯಯನವನ್ನ ತಿಳ್ಕೊಂಡಿದ್ದೀವಿ. ನಿನ್ನೆ ಬಂದ್ಬಿಟ್ಟು ಮೂರು ಕನ್ಫ್ಯೂಷನ್ ಪಾರ್ಟ್ ಇದ್ದಾವೆ. ಅದರಲ್ಲಿ ಪೆಡಾಲಜಿ, ಪ್ಯಾಥಾಲಜಿ ಮತ್ತೆ ಫಿಲಾಲಜಿ, ಈ ಮೂರನ್ನ ಕನ್ಫ್ಯೂಷನ್ ಆಗುತ್ತೆ ಎಕ್ಸಾಮ್ ಒಳಗೆ ಬಂದ್ರೆ. ಪೆಡಾಲಜಿ ಅಂದ್ರೆ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವುದನ್ನ, ಪ್ಯಾಥಾಲಜಿ ಅಂದ್ರೆ ರೋಗಗಳ ಬಗ್ಗೆ ಅಧ್ಯಯನ ಮಾಡುವುದನ್ನ, ಫಿಲಾಲಜಿ ಅಂದ್ರೆ ಭಾಷೆಗಳ ಬಗ್ಗೆ ಅಧ್ಯಯನ ಮಾಡುವುದನ್ನ ಫಿಲಾಲಜಿ ಅಂತ ಕೇಳ್ತಾರೆ. ಇದು ಪ್ಯಾಥಾಲಜಿ ಹೆಂಗ್ ನೆನ್ಪಿಟ್ಕೋಬೇಕಂದ್ರೆ ರೋಗಗಳ ಬಗ್ಗೆ ಅಧ್ಯಯನ ಮಾಡಿ ಪ್ಯಾಥೋ ಸಾಂಗ್ ಕೇಳಿ ಕೇಳಿ ರೋಗ ಬಂತು ಅಂತ ಈ ತರ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ವಯಸ್ಸಿನ ಬಗ್ಗೆ ಅಧ್ಯಯನ ಮಾಡುವುದನ್ನ ಏನಂತ ಕರಿತೀವಿ ಅಂತಂದ್ರೆ ಜೆರಂಟಾಲಜಿ ಅಂತ ಕರಿತೀವಿ. ನಂತರ ರಕ್ತದ ಅಧ್ಯಯನ ಮಾಡುವುದನ್ನ ಏನಂತ ಕರಿತೀವಿ ಅಂತಂದ್ರೆ ಹೆಮಟಾಲಜಿ. ಇದು ವೆರಿ ಇಂಪಾರ್ಟೆಂಟ್ ಬಿಕಾಸ್ ತುಂಬಾ ಸರಿ ಇದು ಕ್ವಶನ್ಸ್ ನ ಎಕ್ಸಾಮ್ಸ್ ನಲ್ಲಿ ಕೇಳಿದ್ದಾನೆ. KSP ಮತ್ತು KA ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ರಕ್ತದ ಬಗ್ಗೆ ಅಧ್ಯಯನ ಮಾಡುವುದನ್ನ ಹೆಮಟಾಲಜಿ ಅಂತ ಕರೀತಿದ್ದಾನೆ. ನೆಕ್ಸ್ಟ್ ಬಂದ್ಬಿಟ್ಟು ಸರೀಸೃಪಗಳ ಬಗ್ಗೆ ಅಧ್ಯಯನ ಮಾಡುವುದನ್ನ ಹರ್ಪಿಟಾಲಜಿ ಅಂತ ಕರಿತೇವೆ. ಸರೀಸೃಪಗಳ ಬಗ್ಗೆ ಅಧ್ಯಯನ ಮಾಡುವುದನ್ನ ಹರ್ಪಿಟಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಮೀನುಗಳ ಬಗ್ಗೆ ಅಧ್ಯಯನ ಮಾಡುವುದನ್ನ ಇಕ್ತಿಯಾಲಜಿ ಅಂತ ಕರಿತೀವಿ. ಸಸ್ತನಿಗಳ ಬಗ್ಗೆ ಅಧ್ಯಯನ ಮಾಡುವುದನ್ನ ಮೆಮಾಲಜಿ ಅಂತ ಕರಿತೀವಿ. ಸೊ ಇಲ್ಲಿ ಇಕ್ತಿಯಾಲಜಿ, ಮೆಮಾಲಜಿ ಮತ್ತೆ ನೆಫ್ರಾಲಜಿ, ಇವು ಮೂರನ್ನ ಸೈನ್ಸ್ಗೆ ರಿಲೇಟೆಡ್ ಆಗಿರುವಂಥದ್ದು. ಗ್ರೂಪ್ C ಎಕ್ಸಾಮ್ ನಲ್ಲಿ ಇಂಥವನ್ನ ಇನ್ಡೆಪ್ತ್ ಆಗಿ ಕೇಳುವಂತಹ ಕ್ವಶನ್ಸ್ಗಳಾಗಿರುವಂಥದ್ದು ಇವೆಲ್ಲ. ಮೂತ್ರಪಿಂಡಗಳ ಬಗ್ಗೆ ಅಧ್ಯಯನ ಮಾಡುವುದನ್ನ ಏನಂತ ಕರಿತೀವಿ ಅಂತಂದ್ರೆ ನೆಫ್ರಾಲಜಿ ಅಂತ ಕರಿತೀವಿ. ಕ್ಯಾನ್ಸರ್ಗಳ ಬಗ್ಗೆ ಅಧ್ಯಯನ ಮಾಡುವುದನ್ನ ಏನಂತ ಕರಿತೀವಿ ಅಂದ್ರೆ ಆಂಕಾಲಜಿ ಅಂತ ಕರಿತೀವಿ. ಹಾವುಗಳ ಬಗ್ಗೆ ಅಧ್ಯಯನ ಮಾಡುವುದನ್ನ ಓಪಿಯಾಲಜಿ ಅಂತ ಕರಿತೀವಿ. ಆಮೇಲೆ ಹಲ್ಲುಗಳ ಬಗ್ಗೆ ಅಧ್ಯಯನ ಮಾಡುವುದನ್ನ ಒಡೋಂಟಾಲಜಿ ಅಂತ ಕರಿತೀವಿ. ಮುಂದೆ ಓರೋಲಜಿ ಅಂತ ಕೂಡ ಬರುತ್ತೆ, ಅಲ್ಲಿ ನಾನು ಡಿಫ್ರೆನ್ಸ್ ಅನ್ನ ಹೇಳ್ಕೊಡ್ತೀನಿ. ಮೂಳೆಗಳ ಬಗ್ಗೆ ಅಧ್ಯಯನ ಮಾಡುವುದನ್ನು ಆಸ್ಟಿಯೋಲಜಿ ಅಂತ ಕರಿತೀವಿ. ಮೂತ್ರಪಿಂಡಗಳ ಬಗ್ಗೆ ಅಧ್ಯಯನ ಮಾಡುವುದನ್ನ ಹೇಳ್ಕೊಟ್ಟೆ ಇವಾಗ, ನೆಫ್ರಾಲಜಿ ಅಂತ. ಭ್ರೂಣಗಳ ಬಗ್ಗೆ ಅಧ್ಯಯನ ಮಾಡುವುದನ್ನ ಎಂಬ್ರಿಯಾಲಜಿ ಅಂತ ಕರಿತೀವಿ. ಕಣ್ಣುಗಳ ಬಗ್ಗೆ ಅಧ್ಯಯನವನ್ನ ಮಾಡುವುದನ್ನ ಆಪ್ತಮಾಲಜಿ ಅಂತ ಕರಿತೀವಿ. ಶೈವಲ ಅಂತಂದ್ರೆ ಶೈವಲಗಳ ಬಗ್ಗೆ ಅಧ್ಯಯನ ಮಾಡುವುದನ್ನ ಪೈಕಾಲಜಿ ಅಂತ ಕರಿತೀವಿ. ಶೈವಲ ಅಂತಂದ್ರೆ ಶಿಲೀಂಧ್ರಗಳ ಬಗ್ಗೆ ಅಧ್ಯಯನ ಮಾಡುವುದನ್ನ ನಾವು ಪೈಕಾಲಜಿ ಅಂತ ಕರಿತೀವಿ. ಆಂಥೋಲಜಿ ಅಂತಂದ್ರೆ ಹೂವುಗಳ ಬಗ್ಗೆ ಅಧ್ಯಯನ ಮಾಡುವುದನ್ನ ನಾವೇನಂತ ಕರಿತೀವಿ ಅಂದ್ರೆ ಆಂಥೋಲಜಿ ಅಂತ ಕರಿತೀವಿ. ಪರ್ವತಗಳ ಬಗ್ಗೆ ಅಧ್ಯಯನ ಮಾಡುವುದನ್ನ ಓರೋಲಜಿ ಅಂತ ಕರಿತೀವಿ. ನಾನು ನಿಮ್ಗೆ ಹೇಳಿದೆ ಸ್ನೇಹಿತರೆ, ಅವಾಗ ಏನ್ ಹೇಳಿದೆ ಅಂತಂದ್ರೆ ಓರೋಲಜಿ ಮತ್ತೆ ಒಡೋಂಟಾಲಜಿ ಬಗ್ಗೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂತಂದ್ರೆ. ಓರೋಲಜಿ ಅಂತಂದ್ರೆ ಪರ್ವತಗಳ ಬಗ್ಗೆ, ಒಡೋಂಟಾಲಜಿ ಅಂತಂದ್ರೆ ಹಲ್ಲುಗಳ ಬಗ್ಗೆ ಅಧ್ಯಯನ ಮಾಡುವುದನ್ನ ಏನಂತ ಕರಿತೀವಿ ಅಂತಂದ್ರೆ ನಾವು ಒಡಾಂಟಾಲಜಿ ಅಂತ ಕರಿತೀವಿ. ಶಿಲೀಂಧ್ರಗಳ ಬಗ್ಗೆ ಅಧ್ಯಯನವನ್ನ ಏನಂತ ಕರಿತೀವಿ ಅಂತಂದ್ರೆ ಮೈಕಾಲಜಿ ಅಂತ ಕರಿತೀವಿ. ಪರಿಸರಗಳ ಬಗ್ಗೆ ಅಧ್ಯಯನವನ್ನ ಇಕಾಲಜಿ ಅಂತ ಕರಿತೀವಿ. ಇಕಾಲಜಿ ತುಂಬಾ ಸತಿ KSP ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತೆ PCPSI ಅಲ್ಲಿ ಮತ್ತೆ ಗ್ರೂಪ್ C ಎಕ್ಸಾಮ್ಸ್ ನಲ್ಲಿ ತುಂಬಾ ಸರಿ ಕೇಳಿದನು. ಪರಿಸರಗಳ ಬಗ್ಗೆ ಅಧ್ಯಯನ ಮಾಡುವುದನ್ನ ಇಕಾಲಜಿ ಅಂತ ಕರಿತೀವಿ. ಮತ್ತೆ ಜೀನ್ಗಳ ಬಗ್ಗೆ ಅಧ್ಯಯನ ಮಾಡುವುದನ್ನ ಜೆನೆಟಿಕ್ಸ್ ಅಂತ ಕರೆದಿದ್ದೀವಿ. ಹಣ್ಣುಗಳ ಬಗ್ಗೆ ಅಧ್ಯಯನ ಮಾಡುವುದನ್ನ ಪೆಮಾಲಜಿ ಅಂತ ಕರಿತೀವಿ. ಇದು ಪೆಟ್ರೋಲಜಿ ಅಂದ್ರೆ ಶಿಲೆಗಳ ಬಗ್ಗೆ ಅಧ್ಯಯನವನ್ನ ಮಾಡುವುದನ್ನ ಪೆಟ್ರೋಲಜಿ ಅಂತ ಕರಿತೀವಿ. ನಾವಾಗ ನಿಮ್ಗೆ ಹೇಳಿದ್ನಲ್ಲ, ಪೆಡಾಲಜಿ, ಪೆಟ್ರೋಲಜಿ, ಫಿಲಾಲಜಿ, ಇದ್ರ ಬಗ್ಗೆ ತುಂಬಾ ಡಿಫ್ರೆನ್ಸ್ ಇದಾವೆ. ತುಂಬಾ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಇವು ಕೇಳುವಂತಹ ಕ್ವಶನ್ಸ್ಗಳು ಕೂಡ ಇದಾವೆ. ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಆಗ್ಬಾರ್ದು. ಇಲ್ಲಿ ಬೆಳಕು ಮತ್ತು ಗಾಜಿನ ಬಗ್ಗೆ ಅಧ್ಯಯನ ಮಾಡುವುದನ್ನ ಆಪ್ಟಿಕ್ಸ್ ಅಂತ ಕರಿತೀವಿ. ನಾನು ಫಸ್ಟ್ ಕ್ಲಾಸಲ್ಲಿ ನಿಮ್ಗೆ ಏನ್ ಹೇಳಿದ್ದೀನಿ ಅಂತಂದ್ರೆ ಬೆಳಕು ಅಂತಂದ್ರೆ ಆಪ್ಟಿಕ್ಸ್,
ಅಕೋಸ್ಟಿಕ್ ಅಂದ್ರೆ ಶಬ್ದದ ಬಗ್ಗೆ ಅಧ್ಯಯನ ಮಾಡುವುದನ್ನು, ಡೆಸಿಬಲ್ ಅನ್ನು ಅದನ್ನ ಮಿಸನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ ಅಂತ. ಇದ್ರ ಡಿಫ್ರೆನ್ಸ್ ಅನ್ನ ನಿಮಗೆ ಫಸ್ಟ್ ಕ್ಲಾಸ್ ಅಲ್ಲೂ ಕೂಡ ಹೇಳಿದ್ದೀನಿ, ಇವಾಗ ಒಂದ್ಸರಿ ನೆನ್ಪು ಮಾಡ್ಕೊಳ್ಳಿ. ಶಾಸನಗಳ ಬಗ್ಗೆ ಅಧ್ಯಯನ ಮಾಡುವುದನ್ನು ಏನಂತ ಕರೀತಾರೆ ಅಂತಂದ್ರೆ ಎಪಿಗ್ರಾಫಿಕ್ ಅಂತ ಕರೀತಾರೆ. ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡುವುದನ್ನ ಸೈಟಾಲಜಿ ಅಂತ ಕರೀತಾರೆ. ಅಂಗಾಂಶಗಳ ಅಧ್ಯಯನವನ್ನು ಹಿಸ್ಟಾಲಜಿ ಅಂತ ಕರೀತಾರೆ. ಲಿಟ್ರೋಲಜಿ ಅಂತಂದ್ರೆ ಸಿಹಿ ನೀರಿನ ಬಗ್ಗೆ ಸಿಹಿ ನೀರಿನ ಅಧ್ಯಯನವನ್ನ ಲಿಮ್ನಾಲಜಿ ಅಂತ ಕರೀತಾರೆ. ಲಿಮ್ನಾಲಜಿ ಅಲ್ಲಿ ಸ್ಲೈಡ್ ಅಲ್ಲಿ ಸ್ವಲ್ಪ ರಾಂಗ್ ಆಗಿದೆ, ಸೊ ಇದಕ್ಕೆ ಲಿಮ್ನಾಲಜಿ ಅಂತ ಕರೀತಾರೆ. ಇಲ್ಲಿ ಸಿಹಿ ನೀರಿನ ಇದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಲೇಕ್ಸ್ ಅಂತ ಕರೀತಾರೆ. ಅದೇ ಸರೋವರವನ್ನು ಲೇಕ್ಸ್ ಅಂತ ಕರೀತಾರೆ, ಅದಕ್ಕೆ ಲಿಮ್ನಾಲಜಿ ಅಂತ ನೆನ್ಪಿಟ್ಕೊಳ್ಳಿ. ಇದೇ ರೀತಿ ನೆನ್ಪಿಟ್ಕೊಳ್ಳಿ. ನಮ್ಮ ಸುತ್ತಮುತ್ತಲಿರುವಂತಹ ಅಧ್ಯಯನವನ್ನ ನಾವು ಗಮನಿಸಿದಾಗ ಮಾತ್ರ ನಮ್ಗೆ ಕಾಣಿಸಿರುವಂತ ಈ ಬೆಳಕು ಬಂತು ಅಂತಿದ್ದಾರೆ. ಬೆಳಕು ಬಂತು ಅಂತಂದ್ರೆ ಫಸ್ಟ್ ಬೆಳಕು ಬಂದ ತಕ್ಷಣ ಆಪ್ಟಿಕ್ಸ್ ಅಂತ ಕರೀತಾರೆ. ಅಂದ್ರೆ ನಮ್ಗೆ ಏನಾದ್ರೂ ಕಾಣಿಸ್ತು ಅಂತಂದ್ರೆ, ನಮ್ಮ ಸುತ್ತಮುತ್ತಲಿರುವಂತ ಏನಾದ್ರೂ ಕಾಣಿಸ್ತು ಅಂತಂದ್ರೆ ಅದನ್ನ ನೋಡಿದ ತಕ್ಷಣ ನಮಗೆ ನೆನಪಾಗಿರ್ಬೇಕು ಅದು ಇದ್ರ ಬಗ್ಗೆ ಅಧ್ಯಯನ ಮಾಡಿದ್ರೆ. ಈಗ ಹಣ್ಣೆ ನೋಡಿದ್ವಿ ಅಂತಂದ್ರೆ ಅದಕ್ಕೆ ಪೊಮೊಲಜಿ ಅಂತ ಕರಿತೀವಿ ಅಂತ ನೆನ್ಪಿಟ್ಕೋಬೇಕು. ಆಮೇಲೆ ಏನಾದ್ರೂ ಹೂವು ನೋಡಿದ್ವಿ ಅಂದ್ರೆ ಆಂಥಾಲಜಿ ಅಂತ ನೆನ್ಪಿಟ್ಕೋಬೇಕು. ಹಾವು ಏನಾದ್ರೂ ಕಂಡಿತು ಅಂತಂದ್ರೆ ಒಪಿಯಾಲಜಿ ಅಂತ ಈ ತರ ನೆನ್ಪಿಟ್ಕೊಂಡು ದಿನ ಪ್ರಾಕ್ಟೀಸ್ ಮಾಡಿದ್ರೆ ಇವು ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ತೀವಿ. ಸ್ನೇಹಿತರೆ, ನಮ್ಮ ಜೀವನ ಹೇಗಿದೆ ಅಂತಂದ್ರೆ ಕಮಲ ಬೆಳೆಯೋದು ಕೊಚ್ಚೆ ಪ್ರದೇಶದಲ್ಲಿ, ಬಟ್ ಅದಕ್ಕೆ ಗೌರವ ಸಿಗೋದು ಅಮೋಘವಾದ ವೇದಿಕೆಗಳಲ್ಲಿ. ಅದಕ್ಕೆ ಪ್ರಧಾನಮಂತ್ರಿ ಆಗಿರ್ಲಿ ಅಥವಾ ಮದುವೆ ಸಮಾರಂಭಗಳಲ್ಲಿ ಅದನ್ನ ಮಾತ್ರ ಯೂಸ್ ಮಾಡ್ತಾರೆ. ಅಂದ್ರೆ ಯಾವ ಪ್ಲೇಸ್ ಅಲ್ಲಿ ಯೂಸ್ ಆಗುತ್ತೆ ಅಂದ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಕಮಲದ ಹೂ ಯೂಸ್ ಮಾಡ್ತಾರೆ. ಸಿಕ್ಕಿದ್ದು ಸಣ್ಣ ಪ್ರೋಗ್ರಾಮ್ ಯೂಸ್ ಮಾಡಲ್ಲ. ಸೊ ನಮ್ಮ ಪ್ರಯತ್ನ ಕೂಡ ಹೆಂಗಿರ್ಬೇಕಂದ್ರೆ ನಾವು ಕೊಚ್ಚಿ ಪ್ರದೇಶದಲ್ಲಿದ್ರು ಕೂಡ ಹಾನರ್ ಮಾಡಿಸ್ಕೊಳ್ಳೋದು ದೊಡ್ಡ ವೇದಿಕೆಯಲ್ಲೇ. ಸೊ ಎಫರ್ಟ್ ಮಾಡಿ ಸ್ಟಡಿ ಮಾಡಿ, ಕಂಟಿನ್ಯೂಸ್ ಸ್ಟಡಿ ಮಾಡಿ. ಏನಾದ್ರೂ ಡೌಟ್ ಇದ್ರೆ ಮತ್ತೆ ಏನಾದ್ರೂ ಸಹಾಯ ಬೇಕಿದ್ರೆ ನಮ್ಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್.